ದಿಢೀರಂತ ರೈಸ್ ಅನ್ನ ಮಾಡಿಕೊಟ್ರೆ ಯಾರು ಅಲ್ಲಿ ಅಂತಾರೆ ಹೇಳ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಕುಕಿಂಗ್ ವ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೆ ಸ್ವಾಗತ. ನಾನು ನಿಮ್ಮ ಗೀತಾ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಜಿಂಜರ್ ಗಾರ್ಲಿಕ್ ರೈಸು. ಇದು ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಮಾಡ್ಬೋದು. ನಾನು ಹೇಗೆ ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ನೋಡಿರಿ, ಅಂದರೆ ಗೊತ್ತಾಗುತ್ತೆ. ಮೊದಲನೇದಾಗಿ ಒಂದು 7-8 ಎಸಳು ಗಾರ್ಲಿಕ್ ತೊಗೊಂಡು ಒಂದು ಸುಲಿದು, ಆಮೇಲೆ 1 ಇಂಚು ಜಿಂಜರು ನೆಲ ತೊಗೊಂಡು ಸ್ವಲ್ಪ ಸುಲ್ಕೊಂಡು ಏನು ಮಾಡಿದ್ದೀನಪ್ಪ ಜಚ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಕಡಾಯಿ ತೊಗೊಂಡು ಒಂದು ಪಾತ್ರೆ ತೊಗೊಂಡು ಬೇಕಾದಷ್ಟು ಎಣ್ಣೆ, ಆಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಹಿಂಗು ಹಾಕಿ ಇದಕ್ಕೆ ಶೇಂಗಾ ಬೀಜ ಹಾಕಿ, ಕಡಲೆ ಬೀಜ ಅಥವಾ ಶೇಂಗಾ ಹಾಕಿ, ಆಮೇಲೆ ಇದಕ್ಕೆ ಕುಟ್ಕೊಂಡಿರೋ ಜಿಂಜರ್ ಗಾರ್ಲಿಕ್ ಹಾಕಿರಿ. ಸೊ ಜಿಂಜರ್ ಗಾರ್ಲಿಕ್ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ರಿ. ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಅದು. ಸೊ ನೋಡಿರಿ, ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಳ್ರಿ. ಇದು ಎಷ್ಟು ಸಿಂಪಲ್ಲು ಕ್ವಿಕ್ಕು ಆಗುತ್ತೆ, ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಗೊತ್ತಾ. ಇದು ಸಿಂಪಲ್ಲು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೇನಪ್ಪ ಅಂದರೆ ಜಿಂಜರ್ ಗಾರ್ಲಿಕ್ಕು ಹಾಗೆ ಮಸಾಲೆ ಖಾರ ನೋಡಿರಿ. ಅವೆಲ್ಲ ಹೊಂದ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾವು ಏನು ಹಾಕಬೇಕು, ಮಸಾಲೆ ಖಾರ ಹಾಕಿದ್ದೀನಿ ನೋಡಿರಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಮಸಾಲೆ ಖಾರ, ಆಮೇಲೆ ಜಿಂಜರ್ ಗಾರ್ಲಿಕ್ ನೋಡಿರಿ. ಇದೇ ಮೇನ್ ಇಂಗ್ರೀಡಿಯೆಂಟ್ಸು. ಇವೇ 3 ಇಂಗ್ರೀಡಿಯೆಂಟ್ ಇದ್ದರೆ ಮುಗಿದ್ಬಿಟ್ಟು ನೋಡಿರಿ ನಮ್ಮದು ದಿಢೀರಂತ ಈ ರೈಸು. ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಚೆನ್ನಾಗಿ ಕೈ ಆಡಿಸ್ಕೊಡ್ರಿ. ಒಂದು ಸ್ವಲ್ಪ ಮೇಲ್ಗಡೆ ಸಕ್ಕರೆ ಹಾಕ್ಕೊಡ್ರಿ. ಆಮೇಲೆ ನಾವು ಮೊದಲೇ ಕುಕ್ಕರ್ಗೆ ಇಟ್ಟಿದ್ನಲ್ಲ, ಅನ್ನ ರೆಡಿಯಾಗಿದೆ. ಸೊ ಇವಾಗ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ಇದು ಮಸಾಲೆ ಖಾರನ ಅದರ ಮೇಲ್ಗಡೆ ಇಟ್ಟು ಹಾಕಿ ಬಡ ತೆಳಗೆ ಇಟ್ಕೊಂಡ್ಬಿಡ್ಬೇಕು ನೋಡಿರಿ, ಇಲ್ಲಾಂದರೆ ಹೊತ್ಕೊಂಡ್ಬಿಡುತ್ತೆ. ಅದಾದಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು, ಅದೇನು ಅನ್ನ ಅರಕ್ಕಿಟ್ಟಿದ್ವಲ್ಲ ಬಿಸಿ ಇದ್ದಾಗ ಹಾಕಬಾರ್ದು, ಇಲ್ಲಾಂದರೆ ಮೆತ್ತಗೆ ಪೂರ್ತಿ ಒಂಥರ ಆಗಿಬಿಡುತ್ತೆ ಮೆತ್ತಗೆ. ಸೊ ಅದಕ್ಕೆ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಆಮೇಲೆ ಹಾಕಿ, ಅಂದರೆ ತುಂಬ ರುಚಿಯಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಸೊ ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ರಿ. ಕೈ ಆಡಿಸ್ಕೊಂಡಾದ್ಮೇಲೆ ಇವಾಗ ನಾವು ಈ ಬಾಣಲಿಗೆ ಇವಾಗ ಅನ್ನ ಹಾಕ್ಕೊಳ್ಳೋಣ. ಅಷ್ಟು ಅನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ನಾವು ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಅದರ ಸ್ವಾದನೇ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಕೈ ಆಡಿಸ್ಕೊಳ್ಳೋಣ ನೋಡಿರಿ. ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಅದೆಲ್ಲ ಹೊಂದ್ಕೋಬೇಕು. ಅದು ಮಸಾಲೆ ಖಾರ, ಉಪ್ಪು ಎಲ್ಲ ಈ ಅನ್ನದ ಜೊತೆ ಸೇರ್ಕೋಬೇಕು. ಸೊ ಈ ರೀತಿ ಆಗಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಲ್ಲ. ಸೊ ಬನ್ನಿರಿ ನೋಡಿರಿ ಎಷ್ಟು ಚೆನ್ನಾಗಿ ಆ ಶೇಂಗಾ ಬೀಜ, ಅದೇ ಗೋಲ್ಡನ್ ಬ್ರೌನ್ ಶೇಂಗಾ ಬೀಜ ಅದು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ರುಚಿಯಾಗಿರುತ್ತೆ ನೋಡಿರಿ. ಒಂದು ಸಲ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.